ಸಿನಿಮಾದಲ್ಲಿ ಇನ್ನೊಂದಿಲ್ಲ, ಅದೊಂದು ಮರ್ತೋಗಿತ್ತು. ಎಲ್ಲಿ ಕಿಟ್ಟಪ್ಪ ಬಾನಮ್ಮ ಇದಾರಲ್ವಾ? ಇನ್ನೊಂದಿಲ್ಲ ಈ ಸಿನಿಮಾದಲ್ಲಿ, ಇನ್ನೊಂದಿಲ್ಲ ಅದು ಹೇಳ್ತೀನಿ. ತುಂಬ ಇಂಪಾರ್ಟೆಂಟ್ ಇದು. ಇಂತಿನ ಪ್ರೀತಿಯಿಂದ ಶುರುವಾಗಿದೆ. ಈ ಸಿನಿಮಾದಲ್ಲಿ ಇನ್ನೊಂದಿಲ್ಲ. ನಾಯಕ ನಟರಾದಂಥ ಶ್ರೀನಗರ ಕಿಟ್ಟಿ ಅವರು ಈ ಪಿಕ್ಚರಲ್ಲಿ ಕುಡಿಯಲ್ಲ. ತುಂಬ ಮುಖ್ಯವಾದ ವಿಷಯ. 17 ವರ್ಷದ ಹಿಂದಿಂದ ನೋಡಿದ್ದೀವಿ ಇಂತಿ ನಿನ್ನ ಪ್ರೀತಿಯದಿಂದ. ಪ್ರೀತಿಯಿಂದ ಇದರಲ್ಲಿ ಕುಡಿಯೋದು ಬಿಟ್ಟಿದ್ದಾರೆ. ದಟ್ ಇಸ್ ಗುಡ್. ಈಗ ಕನ್ನಡ ಚಲನಚಿತ್ರರಂಗದ ಯುವ ಪ್ರತಿಭೆಗಳು ನಮ್ಮ ಜೊತೆಗಿದ್ದಾರೆ ಸರ್. ನಾನು ಯಾವಾಗಲೂ ಹೇಳ್ತೀನಿ, ಅವಾಗಲೇ ಹೇಳಿದೆ, ನಿರಂಜನ್ ಹೇಳ್ತಾ ಇರ್ತೀನಿ, ನಿರಂಜನ್ ನೆಕ್ಸ್ಟ್ ಯಶ್ ಆಫ್ ಕನ್ನಡ ಇಂಡಸ್ಟ್ರಿ ಲೀವಿ ಅಂತ. ಅದನ್ನು ಆರೈಕೆ ಆದಷ್ಟು ಬೇಗ ಈಡೇರಲಿ, ಒಳ್ಳೇದಾಗಲಿ. ನೀವು ಎಲ್ರಿಗೂ ನಮಸ್ಕಾರ ಸರ್. ನಾನೇನು ಮಾತಾಡಲಿಲ್ಲ, ಹಿರಿಯರಿದ್ದಾರೆ ಇಲ್ಲಿ, ಮುಂದೆ ನಾನು ಮಾತಾಡೋದು ಸರಿ ಹೋಗಲ್ಲ. ಬಟ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ವೆರಿ ಹಾರ್ಡ್ ವರ್ಕರ್, ಬಟ್ ಅಷ್ಟೇ ಏನೋ ಒಂದು ಲವ್ ಇರೋವಂಥ ಪರ್ಸನ್ ಅಂದರೆ ನಮ್ಮ ನಾಗು ಸರ್. ಯಾಕೆಂದರೆ ಈ ಸಿನಿಮಾ ಮುಖಾಂತರನೇ ಗೊತ್ತಾಗುತ್ತೆ ಪ್ರತಿಯೊಂದು ಫ್ರೇಮಲ್ಲೂ ಎಷ್ಟು ಪ್ರೀತಿ ಮಾಡಿದ್ದೀರ ಸರ್ ಈ ಸಿನಿಮಾನ. ನೀವು ಅಷ್ಟೇ ಪ್ರೀತಿ ಜನ ನಿಮಗೆ ಕೊಡ್ತಾರೆ ಈ ಸಿನಿಮಾ ಮುಖಾಂತರ. ಹಾಗೂ ಕಿಟ್ಟಿ ಸರ್, ನಾನೇನು ಹೇಳಿ, ಬಿಗ್ ಫ್ಯಾನ್ ಆಬ್ವಿಯಸ್ಲಿ. ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಹಾಗೂ ಮ್ಯಾಮ್ ಬಗ್ಗೆ ನಾನೇನು ಮಾತಾಡೋಕ್ಕಾಗಲ್ಲ. ಒನ್ ಆಫ್ ದ ಮೋಸ್ಟ್ ಪ್ರಿಟಿಯೆಸ್ಟ್ ಆ್ಯಂಡ್ ದ ಬೆಸ್ಟ್ ಹೀರೋಯಿನ್ ನಮ್ಮ ಇಂಡಸ್ಟ್ರಿಗೆ. ಸೊ ಲವ್ ಯು ಮ್ಯಾಮ್ ಆ್ಯಂಡ್ ಆಲ್ ದ ಬೆಸ್ಟ್ ನಿಮ್ಮಿಬ್ಬರು ಕೂಡ ಈ ಸಿನಿಮಾ ಮುಖಾಂತರ. ಆಲ್ರೆಡಿ ನಮ್ಮ ಕನ್ನಡ ಜನತೆ UI ಮ್ಯಾಕ್ಸ್ ಎಲ್ಲ ಸೂಪರ್ ಹಿಟ್ ಮಾಡಿದ್ದಾರೆ. ಜಾನ್ವರಿಲಿ ಸಂಜು ವೆಟ್ಸ್ ಗೀತಾ 2 ಸ್ಟಾರ್ಟಿಂಗೇ ಸೂಪರ್ ಹಿಟ್ಟು, ಅದಾದಮೇಲೆಲ್ಲ ಫಾಲೋ ಅಪ್ಪಲ್ಲೆಲ್ಲ ಸೂಪರ್ ಹಿಟ್ ಆಗಲಿ ಅಂತ ಕೇಳ್ಕೊತೀನಿ. ಸರ್ ಆಲ್ ದ ಬೆಸ್ಟ್ ನಿಮಗೆ. ಹಾಗೂ ನಮ್ಮ ಪ್ರೊಡ್ಯೂಸರ್ ಸರ್ ಆಲ್ ದ ಬೆಸ್ಟ್ ಸರ್. ಹೀಗೆ ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡ್ತಾ ಇರಿ. 2 ನಿಲ್ಬಾರ್ದು, 3, 4 ಎಲ್ಲ ಬರಲಿ. ಲವ್ ಸ್ಟೋರಿ ಯಾವತ್ತೂ ನಿಲ್ಲಲ್ಲ, ಹಾಗೆ ಸಿನಿಮಾ ಕೂಡ ನಿಲ್ಬಾರ್ದು, ನಡೀತಾ ಇರಲಿ ಸರ್. ಒಳ್ಳೇದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು ನಿರಂಜನ್. ಐ ಹ್ಯಾವ್ ಎ ಕ್ವಶನ್. ಈಗ ನೆಕ್ಸ್ಟ್ ನಿಮ್ಮ ಸಿನಿಮಾ ನಾನು ಡೈರೆಕ್ಟ್ ಮಾಡ್ತೀನಿ ಅಂದ್ಕೊಳ್ಳಿ, ಹ್ಞೂ ನೀವು ಹೀರೋ, ಮ್ಯಾಮ್ ಹೀರೋಯಿನ್ ಆದರೆ ಹೆಂಗಾಗುತ್ತೆ? ಮ್ಯಾಮ್ ಹೀರೋಯಿನ್ ಅಂತ ಹೇಳಿದ್ರೆ ಹೆಂಗೆ ಅನ್ಸುತ್ತೆ ನಿಮಗೆ? ಫಸ್ಟ್ ಅವ್ರು ಡೇಟ್ಸ್ ತಗೊಳ್ಳಿ ಸರ್, ಅವ್ರು ಅಷ್ಟು ಬಿಸಿ. ಅವ್ರು 2 ವರ್ಷ ಇಲ್ಲ, ಅಕಸ್ಮಾತ್ ವಾಟ್ ಇಸ್ ಯರ್ ರಿಯಾಕ್ಷನ್? ಮಾಡೋಣ, ಅದಕ್ಕೇನಂತ. ಅಯ್ಯೋ, ಅದಕ್ಕಿಂತ ಭಾಗ್ಯ ಬೇರೆ ಇಲ್ಲ. ಸೊ ಭಾಗ್ಯ, ಇಟ್ ಇಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶೇಷ್, ಎಲ್ರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಅಂದಾಗ ಫಸ್ಟ್ ಫಿಲಮ್ ಅಂತೂ ಸೂಪರ್ ಹಿಟ್ಟು. ಸೆಕೆಂಡ್ ಫಿಲಮ್ ಪಾರ್ಟ್ 2 ಅನೌನ್ಸ್ ಮಾಡಿದಾಗ ಯಾವಾಗಲೂ ಒಂದು ಕಾಡ ಕ್ವಶನ್ ಅಂತ ಹೇಳಿದ್ರೆ, ಸೆಕೆಂಡ್ ಪಾರ್ಟ್ ಮಾಡಿದಾಗ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ಬಿಡುತ್ತೆ. ಕಂಟಿನ್ಯೂ ಅಲ್ಲಿಂದ ಸ್ಟೋರಿ ಮಾಡ್ತೀವಿ, ಎಲ್ಲಿಂದ ಮಾಡ್ತೀವಿ ಗೊತ್ತಾಗಲ್ಲ. ಸೊ ಐ ವಾಸ್ ವೆಯ್ಟಿಂಗ್ ಏನು ನಡೀತಾ ಇದೆ ಅಂತ. ಬಟ್ ಇವತ್ತು ವಿಜುವಲ್ಸು, ಸಾಂಗ್ಸ್ ನೋಡಿದಾಗ ತುಂಬ ಇಷ್ಟ ಆಗ್ತಾಯಿದೆ. DOP ಸತ್ಯ ಹೆಗ್ಡೆ ಸರ್ ಅಂತ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಜೊತೆಗೆ ಕವಿಗಳು ಅಂತ ಸ್ಪೆಷಲ್ ಮೆನ್ಷನ್ ಯಾವಾಗಲೂ. ಯಾಕೆಂದರೆ ನನಗೊಂದು ತುಂಬ ಚೆನ್ನಾಗಿ ಗೊತ್ತು, ಎಲ್ಲರೂ ಪರ್ಸ್ನಲಾಗಿ ತುಂಬ ನೋಡ್ತೀನಿ. ಸಿನಿಮಾದವ್ರಿಗೆ ನೀವು ಅನ್ಕೋತೀರಿ ಏನೋ ಬೇಕು ಅಂತ. ನಮಗೆ ಕಾಸು ಬರೀ ಊಟ ಮಾಡೋಕ್ಕೆ ಹಾಕೊಳ್ಳೋ ಬಟ್ಟೆಗೆ ಅಷ್ಟೇ ಬೇಕು. ಅದು ಬಿಟ್ಟರೆ ಯಾವಾಗಲೂ ಡೈರೆಕ್ಟ್ರ್ ನೋಡಿದ್ರೆ ಸಿನಿಮಾ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಹೇಳ್ತಾರೆ. ನಾನು ನಂಬೋದೇನು ಅಂತ ಹೇಳಿದ್ರೆ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್ ನಾಗಪ್ಪ ಅವ್ರದ್ದು. ಎರಡನೇ ಮಾತಿಲ್ಲ. ಯಾಕಂದರೆ ಫಸ್ಟ್ ಸಿನಿಮಾ ನಮ್ಮ ಪ್ರೊಡಕ್ಷನ್ ಅರಮನೆಯಲ್ಲಿ ಆಗಿದ್ದು. ಪ್ರತಿ ಸತಿ ನಾನು ನಂಬೋದೇನು ಅಂತ ಹೇಳಿದ್ರೆ, ಅವ್ರಿಗೆ ಕನ್ಸ್ಟೆಂಟ್ ಮಾಡಿಬಿಡ್ತಾರೆ, ಅವ್ರನ್ನ ಬಿಡಬೇಕು ಫ್ರೀಯಾಗಿ, ಏನಾದ್ರು ಮಾಡಿ ನೀವು ಅಂತ. ಸೊ ಈ ಸಿನಿಮಾ ವಿಜುವಲ್ಸ್ ನೋಡ್ಬೇಕಾದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇವತ್ತಿಗೆ ಅಯ್ಯಪ್ಪ ಸ್ವಾಮಿ ಮೇಲೆ ಹಾಕಿದ್ದೀನಿ. ನಿಜವಾಗ್ಲೂ ಈ ಸಿನಿಮಾ ಗೆಲ್ಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಫಸ್ಟು ಪ್ರೊಡ್ಯೂಸರ್ಸ್ಗೋಸ್ಕರ, ಸೆಕೆಂಡು ನಾಗಪ್ಪ ಅವರು ಒಂಥರ ಫ್ಯಾಮಿಲಿ ಅವ್ರಿಗೆ ನನಗೆ. ಜೊತೆಗೆ ಕಿಟ್ಟಪ್ಪ ಅವರು ಒಬ್ಬರು ಹೀರೋ ಎಷ್ಟು ಸಿನಿಮಾ ರಿಲೀಸ್ ಆಗೋಕ್ಕೆ ಟೆನ್ಷನ್ ಇರ್ತಾರೆ ನಮ್ಗೆ ಗೊತ್ತಾಗುತ್ತೆ. ಸೈಡಿಗೆ ಬಂದು ಹೀರೋ ಅನ್ನೋ ಪಾಪ ಜೊತೆ ಕುತ್ಕೊಂಡಲ್ಲಿ ಈ ಸಿನಿಮಾ ಹೆಂಗಿದೆಯಣ್ಣ ಅಂತ ಹೇಳಿದೆ, ಫಿಂಗರ್ಸ್ ಕ್ರಾಸ್ಡ್ ಅಂತ ಹೇಳಿದ್ರು. ಸೊ ನಿಜವಾಗ್ಲೂ ಐ ನೋ ದಟ್ ಯು ಆರ್ ವಿಶಿಂಗ್ ಆ್ಯಂಡ್ ಐ ರಿಯಲಿ ವಿಶ್ ಈ ಸಿನಿಮಾ ಗೆಲ್ಲುತ್ತೆ ಅಂತ. ಜೊತೆಗೆ ರಚಿತಾ ಅವರು ನನಗೆ ಹಳೆ ಪರಿಚಯ, ಅವ್ರ ತಂದೆ ನಂಗೆ ಭರತನಾಟ್ಯ ಹೇಳ್ಕೊಡ್ತಾ ಇದ್ರು. ಸೊ ಅವರು ಅದ್ಭುತವಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಮುದ್ದಾಗೆ. ಇದು ನಮ್ಮ ಕನ್ನಡ ಸಿನಿಮಾ, ನಾವು ಮಾಡೋದು ಸಿನಿಮಾ ನಿಮ್ಮೆಲ್ಲರೂ ಎಂಟರ್ಟೈನ್ ಮಾಡೋಕ್ಕೆ. ದಯವಿಟ್ಟು ಎಲ್ಲರಿಗೂ ತಿಳಿಸಿ, ತುಂಬ ಒಳ್ಳೊಳ್ಳೆ ಹಾಡುಗಳಿದೆ, ತಿಳಿಸಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಡಿ. ಜನವರಿ 10ನೇ ತಾರೀಕು ಖಂಡಿತವಾಗಿ ಸಿನಿಮಾ ಗೆಲ್ಲುತ್ತೆ ಅಂತ ನಂಬಿದ್ದೀನಿ. ಎಲ್ಲ ಮೀಡಿಯಾ, ಯೂಟ್ಯೂಬರ್ಸ್ ಎಲ್ಲರ ಸಪೋರ್ಟ್ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಥ್ಯಾಂಕ್ ಯು ಶ್ರೇಯಸ್. ಈ ಒಂದು ವೇದಿಕೆಯಿಂದ ನಾವು ತುಂಬ ಹೃದಯದಿಂದ ಹರಿಸ್ತೀವಿ. ನೀವು ಕನ್ನಡ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಸ್ಟಾರ್ ಆಗಿ ಬೆಳಿಬೇಕು ಅಂತ. ವಿ ಆಲ್ ವಿಶ್ ಯು ಅ ಫ್ಯಾಂಟಾಸ್ಟಿಕ್ ಫ್ಯೂಚರ್. ಆ್ಯಂಡ್ ಒಂದು ಸಣ್ಣ ಬ್ರೇಕ್, ಎಲ್ಲರೂ ಕೇಳ್ಕೋಬೇಡ. ಜಸ್ಟ್ ಗಿವ್ ಮಿ 1 minute. ನಮ್ಮಲ್ಲೊಬ್ಬ ಶ್ರೇಯಾ ಘೋಷಲ್ನ ಹುಡುಕೋ ಕಾರ್ಯಕ್ರಮ, ಕೆಲಸ, ಕರ್ಮ, ಧರ್ಮ ಎಲ್ಲ ನಮ್ಮದಾಗಿ ಆ ಹಾಡನ್ನು
ಸಂಗೀತ ಪ್ಲೀಸ್ ಕಮ್ ಆನ್ ಸ್ಟೇಜ್. ಕನ್ನಡ ಚಲನಚಿತ್ರರಂಗದಲ್ಲಿ ಆಲ್ರೆಡಿ ಪ್ಲೇಬ್ಯಾಕ್ ಸಿಂಗರ್ ಆಗಿ ಸಂಗೀತ ರವೀಂದ್ರನಾಥ್ ಅವರು ಆಲ್ರೆಡಿ ಗುರುತಿಸ್ಕೊಂಡಿದ್ದಾರೆ, ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅದರಲ್ಲೂ ಕೂಡ ಯಾವುದೇ ಒಂದು ಕೆಲಸವನ್ನು ಪ್ರೀತಿಯಿಂದ ಮಾಡಿದ್ರೆ ಅದರ ರಿಸಲ್ಟ್ ಖಂಡಿತವಾಗ್ಲೂ ಬಹಳ ಸುಂದರವಾಗಿ ಬರುತ್ತೆ ಅಂತ ಆ ನಿಟ್ಟಿನಲ್ಲಿ ನಮ್ಮ ನಿರ್ದೇಶಕರು ಹಿ ಲಿಟ್ರಲಿ ಫೆಲ್ ಇನ್ ಲವ್ ವಿತ್ ದಿಸ್ ವರ್ಕ್, ವಿತ್ ಸಿನಿಮಾ, ಹಿಸ್ ಸ್ಟೋರಿ, ಎವ್ರಿಥಿಂಗ್. ಎಸ್ ಮ್ಯಾಮ್. ಎಲ್ರಿಗೂ ನಮಸ್ಕಾರ. ವೇದಿಕೆ ಕೆಳಗಿರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಮೊದಲಿಗಾಗಿ ಇಡೀ ತಂಡಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಾನು ಅವತ್ತು ಹೇಳಿದ್ದೆ ಸರ್ಗೆ, ಸಂಜು ವೆಡ್ಸ್ ಗೀತಾ ಅನ್ನೋದು ಬರೀ ಸಿನಿಮಾ ಅಲ್ಲ, ಅದೊಂದು ಬ್ರ್ಯಾಂಡ್. ಆ ಬ್ರ್ಯಾಂಡ್ಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋಯಿಂಗ್ ಇದೆ. ಆ ಫ್ಯಾನ್ ಫಾಲೋಯಿಂಗಲ್ಲಿ ನಾನು ಒಬ್ಬಳು. ಮೊದಲನೇ ಭಾಗ ಬಂದಾಗ ಈ ಹಾಡಲ್ಲಿ ಒಂದು ಹಾಡು ನಾನು ಹಾಡಿದ್ದೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಎಲ್ಲ ಸಿಂಗರ್ಸ್ಗೂ ಅನಿಸಿರುತ್ತೆ. ಅದೇ ಥರ ನನಗೂ ಅನ್ನಿಸ್ತು. ಭಾಗ 2 ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅದರಲ್ಲಿ ಅವಕಾಶ ನನಗೂ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಸರ್ ಹೇಳ್ತಾ ಇದ್ರು ಶ್ರೇಯಾ ಘೋಷಾಲ್ ಅವ್ರ ಕೈಯಲ್ಲಿ ಹಾಡಿಸ್ಬೇಕು ಅಂತ ಇತ್ತು ಅಂತ. ನಾನು ಜೀವನದಲ್ಲಿ ಯಾವಾಗಲೂ ನಂಬಿರೋದು ಒಂದೇ, ಕೆಲಸ ಯಾವುದೇ ಕೆಲಸ ಆಗಿರ್ಬೋದು, ಅದ್ರ ಮೇಲೆ ನಿಮ್ಮ ಹೆಸರು ಬರೆದಿದ್ರೆ ಏನೇ ಆದರೂ ಕೊನೆಗೆ ನಿಮಗೆ ಬರುತ್ತೆ. ಸೊ ಅದಕ್ಕೊಂದು ತಾಳ್ಮೆ ಇದ್ದರೆ ನಿಮಗೆ ಖಂಡಿತ ಅದರ ಫಲ ಸಿಗುತ್ತೆ. ಸೊ ಆ ತಾಳ್ಮೆ ನನ್ನಲ್ಲಿ ತುಂಬ ವರ್ಷದಿಂದ ಇತ್ತು. ರಚಿತಾ ಮ್ಯಾಮ್ಗೆ ನಾನು ತಿತ್ಲಿ ಹಾಡೋ ಅವಕಾಶ ಸಿಕ್ಕಿತ್ತು. ಅದಾದಮೇಲೆ ಅವ್ರಿಗೆ ಯಾವ ಹಾಡಿರಲಿಲ್ಲ. ಬಟ್ ಐ ಆಮ್ ಸೋ ಗ್ಲ್ಯಾಡ್ ದ್ಯಾಟ್ ದಿಸ್ ಇಸ್ ದ ಸಾಂಗ್ ಐ ಆಮ್ ಸಿಂಗಿಂಗ್ ಫಾರ್ ಯು ಆಫ್ಟರ್ ತಿತ್ಲಿ. ಆ್ಯಂಡ್ ಕಿಟ್ಟಿ ಸರ್ ತುಂಬ ಜೆನ್ಯೂನ್ ಆಗಿ, ತುಂಬ ಹೃದಯಪೂರ್ವಕವಾಗಿ ನನಗೆ ಫೋನ್ ಮಾಡಿ ಹೇಳಿದ್ರು, ತುಂಬ ಚೆನ್ನಾಗಿ ಹಾಡಿದ್ದೀರಾ ಸಂಗೀತ, ನಿಮಗೆ ನಿಮ್ಮ ಕರಿಯರಲ್ಲಿ ಇಂಥ ಒಳ್ಳೊಳ್ಳೆ ಹಾಡುಗಳು ಸದಾ ನಿಮಗೆ ಇಂಥ ಅವಕಾಶಗಳು ಸಿಗಲಿ ಅಂತ. ವೆರಿ ಹಾರ್ಟ್ ಫೆಲ್ಟ್ ವಿಶಸ್ ಯು ಗೇವ್ ಮೀ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಶ್ರೀಧರ್ ಸಂಭ್ರಮ್ ಸರ್ ಹ್ಯಾಸ್ ಅ ವೆರಿ ಸ್ಪೆಷಲ್ ಪ್ಲೇಸ್ ಇನ್ ಮೈ ಹಾರ್ಟ್. ಯಾಕಂದರೆ ನಾನು ನನ್ನ ಸಿನಿಮಾ ಹಾಡುಗಾರಿಕೆಯಲ್ಲಿ ನನ್ನ ಜರ್ನಿ ಶುರು ಮಾಡಿದಾಗ ನಾನು ಮೊದಲನೇದಾಗಿ ಒಂದು ಸ್ಟುಡಿಯೋಗೆ ಎಂಟರ್ ಆಗಿ ಹಾಡಿದ್ದು ಶ್ರೀಧರ್ ಸರ್ಗೋಸ್ಕರ. ಆ್ಯಂಡ್ ನನ್ನ ಮೊದಲನೇ ಬಿಗ್ ಡೆಬ್ಯೂ ಹಾಡು ರಿಲೀಸ್ ಆಗಿದ್ದು ಬೋನೆ ಬೋನೆ, ಅದು ಕವಿರಾಜ್ ಸರ್ ಬರೆದ್ರು. ಸೊ ಮತ್ತೆ ಕವಿರಾಜ್ ಸರ್ ಜೊತೆ ಆ್ಯಂಡ್ ಶ್ರೀಧರ್ ಸರ್ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ನಂಗೆ ತುಂಬ ಖುಷಿ ಇದೆ. 3 ಹಾಡುಗಳನ್ನ ಹಾಡೋಕ್ಕೆ ಅವಕಾಶ ಸಿಕ್ತು. ಒಂದು ಹಾಡು ಸಿಗೋಕ್ಕೆ ಇವಾಗ ಅವಕಾಶ ಕಮ್ಮಿ ಇರೋ ಒಂದು ಟೈಮಲ್ಲಿ ಕನ್ನಡ ಸಿಂಗರ್ ಆಗಿ 3 ಹಾಡುಗಳು ಒಂದೇ ಸಿನಿಮಾದಲ್ಲಿ ಸಿಕ್ಕಿರೋದು ನನ್ನ ಭಾಗ್ಯ. ಸೊ ಎಲ್ಲರೂ ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ. ರಚಿತಾ ರಾಮ್ ಆ್ಯಂಡ್ ಕಿಟ್ಟಿ ಸರ ಕಾಂಬಿನೇಷನಲ್ಲಿ ಒಂದು ಅದ್ಭುತವಾದ ಚಿತ್ರ ಮೂಡಿ ಬಂದಿದೆ. ಇದು ಯಾರೋ ಒಬ್ಬರದ ಶ್ರಮ ಅಲ್ಲ, ನೂರಾರು ಜನರ ಶ್ರಮ, ನೂರಾರು ಜನರ ಟ್ಯಾಲೆಂಟ್ ಸೇರಿ ಈ ಒಂದು ಸಿನಿಮಾ ಆಗಿದೆ. ಅದಕ್ಕೆ ನಿಮ್ಮ ಬೆಂಬಲ ಇರಲಿ, ಕನ್ನಡ ಸಿಂಗರ್ಸ್ಗೆ ನಿಮ್ಮ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತಾ ಐ ಥ್ಯಾಂಕ್ ದ ಎಂಟೈರ್ ಟೀಮ್ ಆ್ಯಂಡ್ ಪ್ರೊಡ್ಯೂಸರ್ ಸರ್. ಥ್ಯಾಂಕ್ ಯು ಸೋ ಮಚ್. ನನಗೆ ಈ ಒಂದು ದೊಡ್ಡ ಚಿತ್ರದಲ್ಲಿ ನನಗೆ ಒಂದು ದೊಡ್ಡ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.